ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು NKL. ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್. ನಾವಿವತ್ತು ಬ್ರಹ್ಮಗಂಟು ಕತೆಯ 123ನೇ ಸಂಚಿಕೆಯನ್ನು ಶುರು ಮಾಡೋಣ. ಮನೆಗೆ ಹೊರಡಲು ಹಿಂದೆ ತಿರುಗಿದ ಅದೀರ ಹಾಗೂ ನಿಹಾರಿಕಾಳ ಮುಂದೆ 4 ದಾಂಡಿಗರು ನಿಂತಿದ್ದರು. ಅವರನ್ನು ನೋಡಿದ ನಿಹಾರಿಕಾ ಆತಂಕದಿಂದ ನಡುಗುತ್ತಾ ಅದೀರ ಕೈಯೊಳಗೆ ತನ್ನ ಕೈ ಬೆಸೆದು ಗಟ್ಟಿಯಾಗಿ ಹಿಡಿದುಕೊಂಡಳು. ಅದೀರ, ಬಾ, ನಾವಿಲ್ಲಿಂದ ಓಡೋಗೋಣ. ಇವರನ್ನು ನೋಡಿದ್ರೆ ಭಯ ಆಗ್ತಿದೆ. ನೋಡೋಕೆ ಮನುಷ್ಯರ ರೂಪದಲ್ಲಿರೋ ರಾಕ್ಷಸರ ಕಾಣ್ತಿದ್ದಾರೆ. ನಮ್ಮನ್ನು ಏನಾದರೂ ಮಾಡೋದಕ್ಕೂ ಮುಂಚೆ ಇಲ್ಲಿಂದ ಹೊರಟುಬಿಡೋಣ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿಕೊಂಡಳು. ಅವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡ ಅದೀರ ಅವರ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಅವಳನ್ನು ಮತ್ತೆ ತಡೆದು, ಅದೀರ ಪ್ಲೀಸ್, ಮೊದಲು ಇಲ್ಲಿಂದ ಓಡೋಗೋಣ. ಅವರನ್ನು ನೋಡಿದರೆ, ಅವ್ರ ಮಾತು ಕೇಳಿದರೆ ನಮ್ಮನ್ನು ಕೊಲ್ಲೋಗಿ ಬಂದಿದ್ದಾರೆ ಅನಿಸ್ತಿದೆ ಎಂದು ಆತಂಕದಿಂದ ಕೇಳಿಕೊಂಡಳು ನಿಹಾರಿಕಾ ಮತ್ತೊಮ್ಮೆ. ಸುಮ್ಮನೆ ನಿಲ್ಲು, ನಿನ್ನ ಜೊತೆ ನಾನಿದ್ದೀನಲ್ವಾ, ಎಲ್ಲವನ್ನ ನಾನು ನೋಡ್ಕೋತೀನಿ. ಭಯ ಬೇಡ. ಇಲ್ಲಿ ನಡೆಯುತ್ತಿರೋದನ್ನು ಕಣ್ಣು ಬಿಡ್ಕೊಂಡು ನೋಡು, ಇಲ್ಲ ಕಿವಿ ಮುಚ್ಕೊಂಡು ನಿಲ್ಲು, ಅದು ನಿನ್ನಿಷ್ಟ. ಯಾಕಂದರೆ ಈ ಅದೀರ ಜೊತೆಗಿದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಎಂದು ಗಂಭೀರವಾಗಿ ಹೇಳಿದಳು ಅದೀರ. ನನ್ನನ್ನು ಕೊಲ್ಲೋಕೆ ಕಾರಣ ಬೇಕಿಲ್ಲ, ಆದರೆ ನಿಹಾರಿಕಾಳನ್ನು ಕೊಲ್ಲೋಲು ಕಾರಣ ಏನು? ಅಂದರೆ ಇವಳನ್ನು ದಾರಿ ತಪ್ಪಿಸಿದ ವ್ಯಕ್ತಿಯು ಇದರಲ್ಲಿ ಶಾಮೀಲಾಗಿದ್ದಾನ? ನನಗೆ ಸತ್ಯ ತಿಳಿದ್ರೆ ಅವರಿಗೆ ಉಳಿಗಾಲ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾರದು? ಆ ಅಂಗಾತುಕ ಹೆಂಗಸ ಅಥವಾ ಗಂಡಸ? ಯಾರಿರ್ಬೋದು ಎನ್ನುವ ಪ್ರಶ್ನೆಗಳು ಅದೀರ ತಲೆಯಲ್ಲಿ ಓಡುತ್ತಿದ್ದವು. ಆದರೆ ಅವಳ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗಲಿಲ್ಲ. ಅದೀರ ಅಷ್ಟು ಹೇಳಿದ ಮೇಲೂ ನಿಹಾರಿಕಾ ಕಣ್ಣಲ್ಲಿ ಭಯ ಹಾಗೆಯೇ ಇತ್ತು. ಅವಳ ಮಾತಿಗೆ ಬೆರಗಾಗಿ ಹೋದ ನಿಹಾರಿಕಾ, ಅದೀರ, ಇದೇನು ಸಿನಿಮಾ ಅಲ್ಲ, ಕಿತ್ತಾಡಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕೆ. ನಮಗೆ ನಾವೇ ಅಪಾಯ ತಂದುಕೊಳ್ಳೋದು ಬೇಡ. ಅವರೆಲ್ಲರ ಮುಂದೆ ನಾನು ನೀನು ಬೆಕ್ಕಿನ ಮರಿಗಳು ಆಗಿದ್ದೀವಿ ಎಂದು ಹೇಳುತ್ತಿದ್ದಳು. ಆದರೆ ಮದುವೆಯ ನಂತರ ಮೃತ್ಯುಂಜಯ ಜೊತೆ ಶಾಪಿಂಗ್ ಹೋಗಿದ್ದಾಗ ಮತ್ತು ವಿದಿಶಾಳನ್ನು ಕಾಪಾಡುವಾಗ ಮಾತ್ರ ಅದೀರ ತನ್ನ ಕೈಗೆ ಕೆಲಸ ಕೊಟ್ಟಿದ್ದಳು. ನಂತರದ ದಿನಗಳಲ್ಲಿ ಮನೆಯ ಕೆಲಸಗಳಕ್ಕಷ್ಟೇ ಸೀಮಿತವಾಗೋಗಿತ್ತು. ಆದರೆ ತಾನಾಗಿಯೇ ಬಂದು ಸಿಕ್ಕಿರುವ ಬೇಟೆಯನ್ನು ಬಿಡಲು ಅವಳಿಗೆ ಇಷ್ಟವಿರಲಿಲ್ಲ. ಜೊತೆಗೆ ಇವರನ್ನು ಕಳಿಸಿದವರು ಯಾರು ಎಂದು ತಿಳಿದರೆ ತಮ್ಮ ಹುಡುಕಾಟಕ್ಕೆ ಒಂದು ಮುಕ್ತಿ ಸಿಗುತ್ತದೆ, ನೇಹಾಳ ಸಾವಿಗೆ ನ್ಯಾಯ ಸಿಗುತ್ತದೆ. ಯಾವ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದರು ಎನ್ನುವ ಗೊಂದಲ, ಅನುಮಾನ, ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡುತ್ತದೆ ಎಂದು ಯೋಚಿಸುತ್ತಿದ್ದಳು ಅದೀರ. ಆದರೆ ನಿಹಾರಿಕಾ ಅಷ್ಟೊಂದು ಭಯ ಪಡುತ್ತಿರುವುದನ್ನು ನೋಡಿ, ನಿಹಾರಿಕಾ, ಸುಮ್ಮನೆ ನಿಂತ್ಕೊಳ್ಳೋಕೆ ಏನು ತಗೋತೀಯಾ? ಅವರಿಗೀಗ ಕೊಡೋ ಏಟಲ್ಲಿ ನಿನಗೊಂದು ಕೊಟ್ಟರೆ ಸಾಕು, ಮೇಲೆ ಹೇಳೋಕೆ 1 ವಾರ ಬೇಕಾಗುತ್ತೆ. ಈಗ ಸ್ವಲ್ಪ ಸೈಲೆಂಟಾಗಿ ದೂರ ನಿಲ್ಲು ಎಂದು ಹೇಳಿ ಅವಳನ್ನು ತನ್ನಿಂದ ಸ್ವಲ್ಪ ದೂರ ನಿಲ್ಲಿಸಿದಳು. ಇಷ್ಟೆಲ್ಲ ಭಯ ಪಡುವವಳು ಅರ್ಚನಾಳನ್ನು ಸಾಯಿಸೋಕೆ ಹೇಗೆ ಧೈರ್ಯ ತಗೊಂಡ್ಳು ಎಂಬ ಪ್ರಶ್ನೆ ಮೂಡಿತ್ತು ಅದೀರ ಮನಸ್ಸಲ್ಲಿ. ಆದರೆ ಉತ್ತರವನ್ನು ಆಮೇಲೆ ಅವಳಿಂದ ಕೇಳೋಣ ಎಂದುಕೊಂಡು ಸದ್ಯಕ್ಕೆ ಎದುರು ಇರುವ ವ್ಯಕ್ತಿಗಳ ಕಡೆ ಗಮನ ಹರಿಸಿದಳು. ಅವರಲ್ಲಿದ್ದ ಒಬ್ಬ ದೊಡ್ಡ ದಾಂಡಿಗ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಗಹಗಹಿಸಿ ನಗುತ್ತಾ, ಏನೇ, ನಿನ್ನನ್ನು ನೀನು ಝಾನ್ಸಿ ರಾಣಿ ಅಂತ ಅಂದ್ಕೊಂಡಿದ್ಯಾ ಎಂದು ಹೇಳಿ ತನ್ನ ಜೊತೆಗಿದ್ದವರ ಕಡೆ ತಿರುಗಿದ. ನೋಡ್ರೋ ಮಗ, ಈ ಹುಡುಗಿಯರು ಒಬ್ರಿಗಿಂತ ಒಬ್ಬರು ಚುರುಕಾಗಿದ್ದಾರೆ. ನಾವಿವರನ್ನು ಕೊಲ್ಲೋಕೆ ಬಂದಿದ್ದೀವಿ ಅಂತ ಬೇಗ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ನೋಡಮ್ಮ, ನಾವೇನೂ ಮಾಡಲ್ಲ. ಕಣ್ಮುಚ್ಚಿ ತೆಗೆಯೋ ಅಷ್ಟರಲ್ಲಿ ಇದೇ ಕತ್ತಿಯಿಂದ ನಿಮ್ಮಿಬ್ಬರು ಪ್ರಾಣ ತೆಗೆದು ನಮಗೆ ಕೊಟ್ಟಿರೋ ಕೆಲಸ ಮುಗಿಸಿ ಹೋಗ್ತಾ ಇರ್ತೀವಷ್ಟೆ ಎಂದು ತನ್ನ ಕೈಯಲ್ಲಿ ಹೊಳೆಯುವಂತಿದ್ದ ಕತ್ತಿಯನ್ನು ತೋರಿಸಿದ. ಯಾವ ನಕ್ರ ಕೂಡ ಮಾಡದೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡದೇ ಇದ್ದರೆ, ಚಿತ್ರಹಿಂಸೆ ಕೊಡದೆ ಸ್ಮೂತಾಗಿ ನಿಮ್ಮನ್ನು ಶಿವನ ಪಾದಕ್ಕೆ ಕಳಿಸೋದು ನಮ್ಮ ಜವಾಬ್ದಾರಿ. ಆದರೆ ನಕ್ರ ಮಾಡಿದ್ರೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕಾಗುತ್ತೆ. ಯಾವ್ದು ಬೇಕು ಅಂತ ನೀವೇ ಡಿಸೈಡ್ ಮಾಡಿ
ಎಂದು ಹರಿತವಾದ ಕತ್ತಿಯನ್ನು ಸವರುತ್ತಲೇ ಹೇಳಿದ. ಅವನ ಮಾತಿಗೆ ನಿಹಾರಿಕಾ ನಡುಗಿ ಹೋದಳು. ಆದರೆ ನಮ್ಮ ಗಂಡು ಹುಡುಗಿ ಅಧೀರಾ ಮಾತ್ರ ಶಾಂತವಾಗಿಯೇ ನಿಂತಿದ್ದಳು. ಅವನ ಪೂರ್ತಿ ಮಾತನ್ನು ಕೇಳಿಸಿಕೊಂಡ ಅಧೀರಾ, ಇವ್ರ ಮಾತನ್ನ ಇನ್ನೂ ಕೇಳ್ತಾ ನಿಲ್ಲೋಕೆ ನನ್ನಿಂದಾಗಲ್ಲ ಎಂದುಕೊಂಡವಳು ತನ್ನ ಎರಡೂ ಕೈಗಳಲ್ಲಿ ಇದ್ದ ಗಾಜಿನ ಬಳೆಗಳನ್ನು ತೆಗೆದು ನಿಹಾರಿಕಾ ಕೈಯಲ್ಲಿಟ್ಟು, ಅತ್ತೆ 10 ನಿಮಿಷ ಹೀಗೋಗಿ ಹಾಗೆ ಬರ್ತೀನಿ ಎಂದಳು. ಅವಳು ಕತ್ತಿ ಹಿಡಿದು ನಿಂತಿದ್ದವನ ಎದುರು ಶಾಂತವಾಗಿ ನಿಂತು, ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ದು ಯಾರು? ನಮ್ಮನ್ನು ಕೊಲ್ಲೋಕೆ ಹೇಳಿದ್ದು ಯಾರು? ನಾವಿಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ದು ಎಂದು ಕೇಳಿದಳು. ಏಯ್ ಹುಡುಗಿ, ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಹಣ ಕೊಟ್ಟಿದ್ದಾರೆ ನಿಮ್ಮಿಬ್ಬರು ಪ್ರಾಣ ತೆಗೆದುಕೊಂಡ ಕಾಸಿಗೆ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂರೋದಕ್ಕೆ ಸಮಯ ಇಲ್ಲ. ನಿಜ ತಿಳ್ಕೊಂಡು ನೀನೇನು ಮಾಡ್ತೀಯ? ಅವಳ ಜೊತೆ ನಿನ್ನನ್ನು ಮುಗಿಸೋದ್ರಿಂದ ಸಾಯೋ ಕಡೆಗಳಿಗೆಲಿ ಇದರ ಅವಶ್ಯಕತೆ ಇದೆಯಾ ಎಂದು ಗಡುಸಾಗಿ ಹೇಳಿದ. ಅವನ ಮಾತಿನಿಂದ ಅಧೀರಾಗೆ ಅವರು ಮುಖ್ಯವಾಗಿ ಬಂದಿರುವುದು ನಿಹಾರಿಕಾಳನ್ನು ಕೊಲ್ಲೋಕೆ ಅನ್ನೋದು ಅರ್ಥ ಆಗಿತ್ತು. ಓ ಭ್ರಮೆ, ನಿನಗೆಲ್ಲೋ ಭ್ರಮೆ ಇರಬೇಕು. ಈ ಅಧೀರಾ ಮೇಲೆ ಕೈಯೊತ್ತ ಗಂಡು ಹುಟ್ಟಿರೋದು ಒಬ್ಬನೇ. ಅವನಾಗಲೇ ನನ್ನ ಗಂಡನಾಗಿ ನಾನು ಅವನ ಹೆಂಡತಿಯಾಗಿ ಆಗಿದೆ. ಅವನನ್ನು ಬಿಟ್ಟು ಇನ್ಯಾರೂ ಹುಟ್ಟಿಲ್ಲ, ಹುಟ್ಟೋಕೆ ಸಾಧ್ಯನೂ ಇಲ್ಲ ಎಂದು ಗತ್ತಿನಿಂದ ಹೇಳಿದವಳ ಮಾತು ಕೇಳಿ ಅವನು ಕುದ್ದು ಹೋದನು. ನೋಡಿ, ನೀವು ಸತ್ಯ ಹೇಳಿದ್ರೆ ನಿಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳು ಸುರಕ್ಷಿತವಾಗಿ ನಿಮ್ಮಲ್ಲೇ ಉಳಿಯುತ್ತೆ. ಇಲ್ದಿದ್ರೆ ಅದಕ್ಕೆ ಆಗೋ ಡ್ಯಾಮೇಜ್ಗಳಿಗೆ ಯಾವ ಕಾರಣಕ್ಕೂ ನಾನು ಹೊಣೆಗಾರಳಲ್ಲ ಎಂದು ಇವಳೇ ಅವರಿಗೆ ಧಮಕಿ ಹಾಕಲು ಶುರು ಮಾಡಿದಳು. ಏನೇ ಹುಡುಗಿ, ನಮ್ಮನ್ನು ನೋಡಿದ್ರೆ ನಿನಗೆ ಭಯ ಆಗ್ತಾ ಇಲ್ವಾ? ನಮ್ಮೆದುರು ನಿಂತು ಇಷ್ಟೆಲ್ಲ ಧೈರ್ಯವಾಗಿ ಮಾತಾಡ್ತಾ ಇದೆಯಾ? ಇಷ್ಟೊತ್ತು ನೀನು ಮಾತಾಡಲು ಬಿಟ್ಟಿದ್ದೇ ನಮ್ಮ ತಪ್ಪು ಎಂದು ಹೇಳುತ್ತಾ ಮುಂದೆ ಹೆಜ್ಜೆ ಇಟ್ಟನು. ಮುಂದಿನ ಕ್ಷಣವೇ ಅವನು ಕಿರುಚುತ್ತಾ ನೆಲಕ್ಕೆ ಉರುಳಿದ. ಏನಾಯಿತು ಅನ್ನೋದು ಯಾರಿಗೂ ಅರ್ಥವಾಗುವ ಮೊದಲೇ ದಡೂತಿ ದೇಹದ ದಾಂಡಿಗ ಕಿವಿ ಹಿಡಿದು ನೆಲದಲ್ಲಿ ಒದ್ದಾಡುತ್ತಿದ್ದ. ಅಧೀರಾ ಮೇಲೆ ಎರಗುವ ಮೊದಲೇ ನಿಂತಲ್ಲೇ ಒಂದು ಕಾಲು ಎತ್ತಿ ಅವನ ಕಿವಿಗೆ ಬೀಸಿ ಹೊಡೆದಿದ್ದಳು ಅಷ್ಟೆ. ಅವಳು ಕೊಟ್ಟ ಏಟಿನ ತೀವ್ರತೆಯನ್ನು ತಾಳಲಾರದೆ ಅವನು ನೆಲಕ್ಕೆ ಬಿದ್ದಿದ್ದ. ನಂತರ ಅವನ ಬಲಗೈಯನ್ನು ಜೋರಾಗಿ ತಿರುಗಿಸಿ ಬೆನ್ನಿಗೆ ಗುದ್ದಿದಳು. ನಂತರ ಇನ್ನೊಬ್ಬ ಒಡೆಯಲು ಮುಂದೆ ಬಂದವನ ಕತೆ ಕೂಡ ಇದೇ ಆಗಿತ್ತು. ನೋಡುತ್ತಲೇ ಕ್ಷಣಾರ್ಧದಲ್ಲಿ 4 ನೆಲಕ್ಕುರುಳಿಸಿದಳು ಅಧೀರಾ. ಅಷ್ಟರಲ್ಲಿಯೇ ಅಧೀರಾ ಎಂದು ನಿಹಾರಿಕಾ ಜೋರಾಗಿ ಕಿರುಚಿದಳು. ಅವಳ ಆತಂಕದ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದಳು. ಅವಳಿಗೇನಾಯಿತು ಎಂದು ನೋಡುವಷ್ಟರಲ್ಲಿ ಮೊದಲು ಏಟು ತಿಂದವನು ಹೇಗೋ ಮೇಲೆದ್ದು ಅಧೀರಾ ತಲೆಗೆ ಒಡೆಯಲು ಮುಂದಾಗಿದ್ದ. ಅಷ್ಟರಲ್ಲಿ ಬಲಿಷ್ಠವಾದ ಒಂದು ಕೈ ಅವನ ಹೊಡೆತ ಅವಳಿಗೆ ಬೀಳದ ರೀತಿ ತಡೆದಿತ್ತು. ಅದು ಯಾರೆಂದು ತಲೆ ಎತ್ತಿ ನೋಡಿದಾಗ ಅಧೀರಾ ತುಟಿಯಂಚಲ್ಲಿ ನಗುವೊಂದು ಮೂಡಿತು. ಎಷ್ಟೋ ಧೈರ್ಯ ನಿನಗೆ, ನಮ್ಮ ಮಿಂಚು ಅಮ್ಮನ ಮೇಲೆ ಕೈ ಮಾಡ್ತೀರಾ ಎಂದು ಹೇಳುತ್ತಾ ಅವನನ್ನು ಇನ್ನಷ್ಟು ಹೊಡೆದು ನೆಲಕ್ಕುರುಳಿಸಿದಳು ಆಕೆ. ನಂತರ ಅಧೀರಾ ಬಳಿಗೆ ಬಂದು, ನಿಮಗೇನೂ ಆಗಿಲ್ಲ ಅಲ್ವಾ ಎಂದು ಆತಂಕದಿಂದ ಕೇಳಿದಳು. ಆಗ ಅಧೀರಾ ನಕ್ಕು, ನನಗೇನೂ ಆಗಿಲ್ಲ ಎಂದಳು. ಅದಾದ ನಂತರ 4 ದಾಂಡಿಗರ ಫೋನ್ಗಳನ್ನು ಕಿತ್ತುಕೊಂಡು ಆಕೆಯ ಜೊತೆ ಬಂದಿದ್ದ ಇಬ್ಬರನ್ನು ಕರೆದು ಆ ದಾಂಡಿಗರನ್ನು ಪೊಲೀಸರಿಗೆ ಒಪ್ಪಿಸುವಂತೆ ಹೇಳಿ ಕಳುಹಿಸಿದಳು ಅಧೀರಾ. ಇತ್ತ ಕಡೆ ಅಧೀರಾಗೆ ಸಹಾಯ ಮಾಡಿದ ವ್ಯಕ್ತಿಗಳನ್ನು ನೋಡುತ್ತಾ ಬೆಸ್ತು ಬಿದ್ದಿದ್ದಳು ನಿಹಾರಿಕಾ. ಅವರೆಲ್ಲ ಹೊರ ಪ್ರಪಂಚಕ್ಕೆ ಕಾಣುವಷ್ಟು ಕೆಟ್ಟವರಲ್ಲ ಅನಿಸಿತು ಅವಳಿಗೆ. ಅವರೆಲ್ಲರ ಜೊತೆಗೆ ಅಧೀರಾಗೆ ಇದ್ದ ಆತ್ಮೀಯತೆಯನ್ನು ನೋಡಿ ಮತ್ತಷ್ಟು ಬೆರಗಾಗಿದ್ದಳು ನಿಹಾರಿಕಾ. ಆಗಷ್ಟೇ ಅಧೀರಾ ಜೊತೆಗೆ ಆಕೆ ಹಾಗೂ ಆಕೆಯ ಸಂಗಡಿಗರು ಕೂಡ ನಿಹಾರಿಕಾ ಬಳಿಗೆ ಬಂದಾಗ 2 ಹೆಜ್ಜೆ ಹಿಂದೆ ಸರಿದು ನಿಂತು, ಅಧೀರಾ, ನೀನು ಯಾರು? ನಿನ್ನ ಯಾಕೆ ಇವರು ಮಿಂಚು ಅಮ್ಮ ಅಂತ ಕರೆದ್ರು? ಅಷ್ಟಕ್ಕೂ ಇವರೆಲ್ಲ ಯಾರು? ಮತ್ತು ಆ ದಾಂಡಿಗರು ಯಾಕೆ ನಮ್ಮನ್ನು ಸಾಯಿಸೋಕೆ ಬಂದಿದ್ರು ಎಂದು ಭಯದಲ್ಲಿ ಒಂದೇ ಸಮನೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದವಳನ್ನು ನೋಡಿ
ಅವಳ ಪ್ರಶ್ನೆಗೆ ಗಲಿಬಿಲಿಗೊಂಡಿದ್ದಳು ಅದೀರಾ. ತನ್ನ ಹೆಸರನ್ನು ಬಿಟ್ಟು ಮಿಂಚು ಅನ್ನೋ ಹೆಸರಿನಿಂದ ಕರೆದ ಆಕೆಯ ಕಡೆ ಕಣ್ಣಿನಲ್ಲೇ ಗುರಾಯಿಸಿದಳು ಅದೀರಾ. ಆಗ ಆಕೆ ತಪ್ಪಾಯಿತು ಎನ್ನುವ ಹಾಗೆ ಕಣ್ಣಲ್ಲೇ ಕ್ಷಮೆ ಕೇಳಿದಳು. ಈಗ ಅವರೆಲ್ಲ ತಮ್ಮ ಜೀವ ತೆಗೆಯಲು ಬಂದವರು ಎಂದು ಇರೋ ವಿಷಯ ಹೇಳಿದರೆ ಅವಳು ಮತ್ತಷ್ಟು ಗಾಬರಿಯಾಗುತ್ತಾಳೆ ಎಂದುಕೊಂಡ ಅದೀರಾ, ಏನಿಲ್ಲ ನಿಹಾರಿಕಾ, ಅವರೆಲ್ಲ ಸಣ್ಣ ಪುಟ್ಟ ಪುಡಿ ರೌಡಿಗಳು ಅಷ್ಟೇ. ನಮ್ಮ ಹತ್ರ ಇದ್ದ ಸಣ್ಣ ಪುಟ್ಟ ಒಡವೆಗಳನ್ನು ಕದಿಯೋಕೆ ಬಂದಿದ್ರು ಎಂದು ಸುಳ್ಳು ಹೇಳಿ ಪರಿಸ್ಥಿತಿಯನ್ನು ಸಂಭಾಳಿಸಲು ನೋಡಿದರೆ ಅವಳ ಮಾತನ್ನು ನಂಬಲಿಲ್ಲ ನಿಹಾರಿಕಾ. ಮತ್ತೆ ನಮ್ಮನ್ನು ಸಾಯಿಸ್ತೀವಿ, ನಿಮ್ಮನ್ನು ಸಾಯಿಸೋಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರಲ್ಲ ಎಂದು ಗೊಂದಲ ಹಾಗೂ ಅನುಮಾನದಲ್ಲೇ ಕೇಳಿದರೆ ಅದೀರಾ ತನ್ನ ಹಣೆ ತೀಡಿಕೊಂಡಳು. ನಿಹಾರಿಕಾ, ಅದೆಲ್ಲ ನಾಳೆ ಮಾತಾಡೋಣ, ನೀನೀಗ ಮನೆಗೋಗು ಎಂದು ಅವಳನ್ನು ಕಳಿಸಲು ನೋಡಿದರೆ ತಾನು ಹೋಗಲ್ಲ ಎಂದು ಅಡ್ಡಡ್ಡ ತಲೆಯಾಡಿಸಿ, ಮೊದಲು ನನಗೆಲ್ಲ ವಿಷಯ ಹೇಳು, ಆಮೇಲೆ ಹೋಗ್ತೀನಿ ಎಂದು ಅದೀರಾ ಪಕ್ಕದಲ್ಲಿ ನಿಂತಿದ್ದ ಆಕೆಯ ಕಡೆ ತಿರುಗಿ, ನಿನಗೂ ಇವರಿಗೂ ಹೇಗೆ ಪರಿಚಯ ಎಂದು ಪಟ್ಟು ಬಿಡದೆ ಅಲ್ಲೇ ಕೇಳುತ್ತಾ ನಿಂತಳು. ಮುಂದುವರಿಯುವುದು. ಮುಂದಿನ ಭಾಗ ಇನ್ನು 3 ಅಥವಾ 4 ದಿನಗಳ ನಂತರ ಬರಲಿದೆ. ಈ ಕಥೆಯಲ್ಲಿ ಪಾತ್ರಗಳು ಹಾಗೂ ಸಸ್ಪೆನ್ಸ್ಗಳು ಜಾಸ್ತಿ ಇರೋದ್ರಿಂದ ಪ್ರತಿದಿನ ಕತೆ ಹಾಕಿದ್ರೇ ನಿಮಗೆಲ್ಲ ಸರಿಯಾಗಿ ಅರ್ಥ ಆಗುತ್ತೆ, ಜೊತೆಗೆ ನೆನಪಾಗುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗದೆ ಕತೆ ಹಾಕೋಕ್ಕಾಗಲ್ಲ. ಐ ಆಮ್ ಸಾರಿ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ಚಾನಲ್ ಮಾನಿಟೈಸ್ ಆಗ್ತಿದ್ದ ಹಾಗೆ ದಿನಕ್ಕೆ 2 ಸಂಚಿಕೆ ಹಾಕ್ತೀನಿ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.